ನಿಮಗೂ ಗೊತ್ತಾಗಿರುತ್ತೆ ಇವಾಗ ಯಾವ ಲೊಕೇಶನಿಗೆ ಬಂದಿದ್ದೀನಂತ. ವಂದನಾ ಪಾರ್ಟ್ 2 ಮಾಡೋಣ ಅಂತ ಬಂದಿರೋದು ಈ ಜಾಗದಲ್ಲಿ. ವಂದನವ್ರೆ ನೀವೇನಾ? ಏನು ಬ್ರೋ ಇದು? ಬ್ರೋ ಬ್ರೋ ಯಾಕೆ ವಂದನವ್ರೆ ಈ ರೂಮಿಗೆ ಬಂದರೆ ನಿಮಗೆ ಆಗಲ್ಲ? ಬ್ರೋ 13th June 2012. ವಂದನವ್ರೆ ನೀವು ಯಾರ ಜೊತೆ ಮದುವೆ ಆಗಿದ್ದೀರಾ, ನಿಮ್ಮ ಗಂಡ ಯಾರು ಎಲ್ಲ ಗೊತ್ತಾಗಿದೆ ಇವಾಗ ನಮಗೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಯಾವ ಲೊಕೇಶನಿಗೆ ಬಂದಿದ್ದೀವಿ ಅಂದರೆ, ಇದು ತುಂಬ ಜನ ಕಮೆಂಟ್ ಹಾಕಿದರು ಈ ಜಾಗದಲ್ಲಿ ಪಾರ್ಟ್ 2 ಮಾಡಿರಿ, ಅವ್ರ ಜೊತೆಲಿ ಕಮ್ಯುನಿಕೇಟ್ ಮಾಡಿರಿ ಅಂತ. ನಿಮಗೂ ಗೊತ್ತಾಗಿರುತ್ತೆ ಇವಾಗ ಯಾವ ಲೊಕೇಶನಿಗೆ ಬಂದಿದ್ದೀನಂತ. ವಂದನಾ ಪಾರ್ಟ್ 2 ಮಾಡೋಣ ಅಂತ ಬಂದಿರೋದು ಈ ಜಾಗದಲ್ಲಿ. ಅವತ್ತು ಸ್ವಲ್ಪ ಇನ್ಸಿಡೆಂಟೆಲ್ಲ ಆಯಿತು. ಅದಾದಮೇಲೆ ತುಂಬ ದಿವಸ ನನಗೆ ಈ ಜಾಗದ್ದು ಕಾಡಿತ್ತು. ಏನಂದರೆ ನಿದ್ರೆ ಮಾಡಿದಾಗಾದರೂ ಸರಿ, ನಿದ್ರೆನೇ ಬರ್ತಿದ್ದಿಲ್ಲ. ಈ ಜಾಗದಲ್ಲಿ ವೀಡಿಯೋ ಮಾಡಾದ್ಮೇಲೆ ಒಂದು 3 days 4 days ಆದಮೇಲೆ ಸ್ವಲ್ಪ ನೆಮ್ಮದಿಯಾಗಿ ನಿದ್ರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಮುಂದೆ ಇಲ್ಲಿಂದ ಈ ಲೊಕೇಶನಿಗೆ ಬರಬೇಕಾದ್ರೆ ಒಂದು ಸ್ವಲ್ಪ ಸೌಂಡ್ಗಳಾಗಕ್ಕೆ ಸ್ಟಾರ್ಟ್ ಆಯಿತು. ಅದನ್ನು ನಾನು ತಲೆಗೆಡ್ಸ್ಕೊಂಡಿಲ್ಲ. ಇರಲಿ ಬಿಡು, ಮುಂದೆ ಬಂದು ಈ ಜಾಗದಲ್ಲಿ ವೀಡಿಯೋ ಮಾಡೋಣ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋಣ, ಅವ್ರಿಗೆ ಏನೇನಾಗಿದೆ ಪ್ರಾಬ್ಲಮ್ನ ಎಲ್ಲ ತಿಳ್ಕೊಳ್ಳೋಣ, ಅವ್ರಿಗೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡೋಣ. ನಾನು ಈ ಕಮೆಂಟ್ ಸೆಕ್ಷನಲ್ಲಿ ಹಾಕಿರೋದು ಎಲ್ಲರೂ ಅದೇನೆ, ಬ್ರೋ ಅವರಿಗೆ ಕಮ್ಯುನಿಕೇಟ್ ಮಾಡಿರಿ, ಅವ್ರಿಗೇನಾದರೂ ಸಪೋರ್ಟು ಸಹಾಯ ಬೇಕಿದ್ರೆ ನಿಮ್ಮ ಕೈಯಿಂದ ಮಾಡಿರಿ ಆದರೆ ಅಂತ ಹೇಳಿದ್ದಾರೆ. ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ತೀವಿ. ಎಲ್ಲರೂ ನಮಗೆ ಸಪೋರ್ಟ್ ಮಾಡಿರಿ. ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀವಿ. ನೆಗೆಟಿವ್ ಕಮೆಂಟ್ಸು 1 ಸೆಕೆಂಡ್ ಸಾಕು ಹಾಕೋಕ್ಕೆ, ಪಾಸಿಟಿವ್ ಆಗಿ ಹಾಕೋಕ್ಕೆ ಸ್ವಲ್ಪ ಮನಸ್ಸಿಂದ ಹಾಕೋದು. ನನಗೆ ಪಾಸಿಟಿವ್ ಆಗಿ ಹಾಕ್ತಿದ್ದೀರಾ ಸಾಕು, ತುಂಬ ಖುಷಿ ಆಗ್ತಿದೆ. ತುಂಬ ಸಪೋರ್ಟು ಮಾಡ್ತಾಯಿದ್ದೀರಾ. ಇದೇ ಥರನೇ ಸಪೋರ್ಟ್ ಮಾಡ್ಕೊಂಡು ಹೋಗ್ರಿ. ಸರಿ ಗಾಯ್ಸ್, ಮುಂದೆ ಏನಾಗತ್ತೆ ನೋಡೋಣ. ನಮ್ಮ ಜೊತೆಯಲ್ಲಿ ಇವತ್ತು ನನ್ನ ಫ್ರೆಂಡು ಹೇಮಂತ್ ಬ್ರೋ ಬಂದಿದ್ದಾರೆ. ಅವರು ನಾವಿಬ್ಬರು ವೀಡಿಯೋ ಮಾಡೋಣ ಅಂತ ಅವ್ರು ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಬಾ ಬ್ರೋ. ಹಾಯ್ ಗೈಸ್, ಬ್ರೋ ಹೇಳಿದಾಗೆ ಕಾಲ್ ಮಾಡಿ ಹೇಳಿದ್ರು, ಬ್ರೋ ಹಿಂಗೆ ಒಂದನ ಡಿಮೋನ್ ಕಾಲೇಜ್ ವೀಡಿಯೋ ಮಾಡಿದ್ವಲ್ಲ ಪಾರ್ಟ್ 2 ಮಾಡೋಣ ಬರ್ರಿ, ಎಲ್ಲ ಕಮೆಂಟ್ ಎಲ್ಲ ಚೆನ್ನಾಗಿ ಬರ್ತಿದೆ, ಒಳ್ಳೆ ರೆಸ್ಪಾನ್ಸ್ ಕೊಡ್ತೀರಿ ಅಂತ ಹೇಳಿದ್ದಕ್ಕೆ ಅವ್ನು ಸರಿ ಬ್ರೋ ಮಾಡೋಣ ಅಂತ ಹೇಳಿಬಿಟ್ಟು, ಇದು ನಾನು ಫಸ್ಟ್ನೇ ವೀಡಿಯೋ ಮಾಡಿರೋದು ಬಿಲ್ಡಿಂಗು. ಸೊ ನಾನು ಪಾರ್ಟ್ 2 ಮಾಡೋಣ ಅಂತ ಬಂದಿದ್ದೀನಿ. ಮುಂದೆ ಏನಾಗುತ್ತೋ ನೋಡೋಣ ಬನ್ನಿ ಗೈಸ್. ಸರಿ ಗೈಸ್, ಇಲ್ಲಿ ಮುಂದೆ ಏನಾಗುತ್ತೋ ನಮಗೂ ಗೊತ್ತಿಲ್ಲ. ಎಲ್ಲ ರೆಸ್ಪಾನ್ಸು ನಾವು ಇವತ್ತು ಇದೇ ಈ ಜಾಗದಲ್ಲಿ ಇದು ಲಾಸ್ಟು ಎಂಡ್ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಕೈಲಾದಷ್ಟು ನಾವು ಅವ್ರಿಗೆ ಸಹಾಯ ಮಾಡ್ತೀವಿ. ಸರಿ ಗೈಸ್, ಮುಂದೆ ಏನಾಗುತ್ತೋ ನೋಡೋಣ. ಇದೆಲ್ಲ ಲೈವಲ್ಲಿ ನಾನು ತೋರಿಸ್ತೀನಿ. ಸರಿ ಬನ್ನಿ ಹೋಗೋಣ. ಬನ್ನಿ ಬ್ರೋ ಹೋಗುವ. ನಡೀರಿ. ಫಸ್ಟ್ ವೀಡಿಯೋ ಮಾತ್ರ ಸಕ್ಕತ್ತು, ಫುಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಫಸ್ಟ್ನೇ ವೀಡಿಯೋ ಆದರೂ ಸಕ್ಕತ್ ಬ್ರೋ. ಬ್ರೋ ಮೇಯ್ನ್ ಏನು ಗೊತ್ತಾ ಬ್ರೋ, ಅವರಿಗೆ ಮಾತಾಡ್ಬೇಕು, ನಾವು ಕಮ್ಯುನಿಕೇಟ್ ಮಾಡ್ಬೇಕು. ಫಸ್ಟು ಅವ್ರಿಗೆ ಕಮ್ಯುನಿಕೇಟ್ ಮಾಡಿಕೊಂಡು ನೋಡ್ಕೊಂಡು ಹೋಗ್ಬೇಕು. ಹಾಂ ಬ್ರೋ, ಅಲ್ಲೋಡು ಬ್ರೋ, ಅಲ್ಲಿ ವಂದನವ್ರೆ ನೀವೇನಾ? ವಂದನವ್ರೆ ಬ್ರೋ, ವಂದನವ್ರೆ ಇರ್ಬೇಕದು ಬ್ರೋ, ಅದು ಅವರೇ ಬ್ರೋ. ಅದು ವಂದನವ್ರೆ ನೀವೇನಾ? ವಂದನ ಅವರೇ, ನಾವು ಬರ್ತಿದ್ದೀವಿ ಒಳಗೆ. ಬ್ರೋ ಕಮ್ಯುನಿಕೇಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೆ. ನಾವು ಯಾರಂತ ಗೊತ್ತಾಯ್ತಾ ನಿಮಗೆ? ಅಲ್ಲಿ ನೋಡ್ರಿ ಬ್ರೋ. ಬ್ರೋ ಇವ್ರ ಮಕ್ಕಳ ಬಗ್ಗೆ ಮಾತಾಡಿದ್ದು ನೆನಪಿದೆಯಾ? ಅದಲ್ಲ, ಎಷ್ಟು ಕ್ಲೀನಾಗಿ ಕಮ್ಯುನಿಕೇಟ್ ಮಾಡ್ತವ್ರು ನಮ್ಮ ಜೊತೆ. ನಾವು ಬರ್ತಿದ್ದೀವಿ ಒಳಗೆ. ತಡೀರಿ ವಂದನವ್ರೆ, ನಾವು ಯಾರಂತ ಗೊತ್ತಾಯ್ತಾ ನಿಮಗೆ? ನಾವು ಒಳಗೆ ಬರ್ಬೋದಾ? ಕರಿತಿದ್ದೆ ಬ್ರೋ. ಬ್ರೋ ಆದ್ರೂ ಒಂದಕ್ಕೊಂದು ಭಯನೇ ಬ್ರೋ. ಭಯನೇ, ಬಟ್ ಕಮ್ಯುನಿಕೇಟ್ ಮಾಡಕ್ಕೆ ಅದ್ರಡಿ ಬ್ರೋ. ಇವತ್ತು ಅಮಾಸೆ ಬ್ರೋ, ಮೇಯ್ನು. ಹೌದಲ್ಲ, ಅಮಾಸೆ ಇವತ್ತು. ನಾನು ಮರ್ತೇ ಬಿಟ್ಟಿದ್ದೀನಿ ನಿಜ. ಸರಿ ಬ್ರೋ ನಡೀರಿ. ಟಾರ್ಚ್ ಬಿಡಿ. ಅಲ್ಲಿ ಮೇಲೆ ಮೂಲೆ ಅದೆಲ್ಲ ಕಾಣಿಸಿದ್ದು, ಅಲ್ಲೆಲ್ಲ ಇಲ್ಲಿ ಬ್ರೋ ಕಾಣಿಸಿದ್ದು ಈ ಜಾಗದಲ್ಲಿ. ಮೂಲೆ ತೋರಿಸ್ರಿ. ಹಾಂ ಬನ್ನಿ ಹೋಗೋಣ. ಅಲ್ಲಿ ಯಾರೋ ಬಂದು ಹೋಗೋ ಥರ ಆಗ್ತಿದೆ ಬ್ರೋ. ನಾನು ಇಲ್ಲಿ ನೋಡ್ತಾ ಇರ್ತೀನಿ, ಅಲ್ಲಿ ಯಾರೋ ಬಂದು ಹೋದಂಗೆ ಆಗ್ತಿದೆ. ನನಗೂ ಹಂಗೆ ಫೀಲ್ ಆಯಿತು, ಅದಕ್ಕೆ ಮುಂದೆ ಬನ್ನಿ. ಟಾರ್ಚ್ ನಿಮ್ಮ ಹತ್ರ ಇದೆ, ನಡೀರಿ. ಓ
ಬಂದೆ ಬರ್ತಿದೀವಿ ಇಲ್ಲೋಡ್ರಿ ಹಾ ಶಾಡೋ ವಂದನವ್ರೆ ನೀವೇನಾ ಅದು? ಪಕ್ಕ ಅದೇ ಬ್ರೋ, ಈ ಬಿಲ್ಡಿಂಗ್ ಅಲ್ಲಿ ಬೇರೆ ಯಾರು ನಿಮಗೆ ಇಲ್ಲ, ತೊಂದರೆ ಮಾಡಕ್ಕೆ ಬಂದಿಲ್ಲ. ಬ್ರೋ ಏನು ಇಷ್ಟು ಕ್ಲೀನಾಗಿ ಕಮ್ಯುನಿಕೇಟ್ ಮಾಡ್ತಾವ್ರೆ. ರ್ಯಾಶ್ ಆಗಿಲ್ಲ ಇವತ್ತು. ಮೇ ಬಿ ಏನೋ ಸಮಥಿಂಗ್ ಏನೋ ಕಾದಿದೆ ಅನ್ಸುತ್ತೆ. ಬರೀ ಹೋಗೋಣ, ನಡೀರಿ ಬ್ರೋ, ಮುಂದೆ ನಡೀರಿ. ಟಾರ್ಚ್ ನಿಮ್ಮ ಹತ್ರ ಇದೆ, ನೋಡ್ಕೊಂಡು ಹೋಗ್ರಿ. ಫಸ್ಟ್ನೇ ಹೊಡೋದಲ್ಲಿ 3 ಜನಕ್ಕೂ ಗ್ಲಾಸ್ ಸಿಕ್ಕಿತ್ತು. ಗ್ಲಾಸ್ ಅಂತೀನಿ, ಮುಳ್ಳು ಹುಷಾರು ಬ್ರೋ. ಈ ಜಾಗದಲ್ಲಿ ಬಂದ್ರೇನೆ ಅದೇ ಭಯ ಆಗ್ತಾರದು. ನೋಡ್ರಿ ಗಾಜು, ಕ್ಯಾಮ್ರಾ ಬೇರೆ ಮರ್ಜಾಕಿದೆ ಬ್ರೋ. ನಾವು ಅವತ್ತು ಗಾಜು ಹೊಡೆದೋಗಿತ್ತು ಗೊತ್ತಾ? ಇಲ್ಲಿ ನಾವು ಇಲ್ಲಿ ಕೆಳಗೆ ಕುತ್ಕೊಂಡಿದ್ದಾಗ ಮೇಲಿಂದ ಬಿದ್ದು ಗೊತ್ತಾ? ಇದ್ದೇ ಗ್ಲಾಸ್ ನೋಡ್ರಿ, ಇನ್ನು ಹಿಂಗೆ ಇದೆ, ಪುಡಿ ಆಗಿರೋದು ಹಂಗೆ. ಏನೋ ಎಸಿತಲ್ಲ, ಬಿತ್ತು. ಏನೋ ಎಸಿತು. ಒಂದು ಸೆಕೆಂಡು ಮೈನೇ ಜುಮ್ ಅಂದ್ಬಿಡ್ತು ಬ್ರೋ. ಎದುರ್ಕೊಂಡ್ಬಿಟ್ಟೆ ನಾನು ತಕ್ಷಣ. ಸರಿ ಬರ್ರಿ. ಯಾರು ಎಂಟ್ರೆನ್ಸ್ ಈ ಕಡೆ ಅಲ್ಲ? ಬರ್ತಾ ಇದೀವಿ ನಾವು. ಏನು ಬ್ರೋ ಇದು? ನಮ್ಮಿಂದ ನಿಮಗೇನು ಪ್ರಾಬ್ಲಮ್ ಆಗಲ್ಲ, ನಿಮ್ಮಿಂದಲೂ ನಮಗೇನು ಆಗಬಾರ್ದು. ಸ್ಟಾರ್ಟ್ ಆಯ್ತು. ಯಾಕೆ ಸ್ಟಾರ್ಟ್ ಆಯ್ತು ಬ್ರೋ. ಏನಿದ್ರೆ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲೇ ಇರ್ರಿ. ವಂದನವ್ರೆ, ಇವತ್ತು ನಾವು ಏನಕ್ಕೆ ಬಂದಿರೋದಂದ್ರೆ ನಿಮ್ಮ ಜೊತೆ ಮಾತಾಡಬೇಕು, ಮನ್ಸಾರೆ ಮಾತಾಡಬೇಕು. ನಿಮಗೇನು ತೊಂದರೆ ಆಗಿದೆ ಎಲ್ಲ ಕೇಳ್ಕೊಬೇಕು ನಾವು. ಮೊದಲನೇ ಬಾರಿ ಬಂದಾಗ ನಮ್ಮ ಮೇಲೆ ಫುಲ್ ಸಿಟ್ಟಿಂದ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರಿ. ವಂದನಾ ಅವರೇ, ನಿಮ್ಮ ಜೊತೆ ಮಾತಾಡ್ಬೋದಾ? ಬ್ರೋ ನಡೀರಿ ಮುಂದೆ. ಬ್ರೋ ವಾಯ್ಸು ರೈಟ್ ಸೈಡಿಂದ ಬರ್ತಿದೆ, ರೈಟ್ ಸೈಡ್ ರೂಮಿಂದ ಬರ್ತಿರೋದು ವಾಯ್ಸು. ಬ್ರೋ ಒಟ್ಟು ಇಲ್ಲಿ ಇದು ಕಾಲಿನ ಎಲ್ಲಿಂದ ಎಲ್ಲಿ ಬರುತ್ತಾರೋ ಯಾಕೋ ಅನ್ನೋದು ಗೊತ್ತಿಲ್ಲ, ಆಯಿತಾ? ನಾನೇನು ಅನ್ನೋದು ಗೊತ್ತಾ ಬ್ರೋ? ನಾನೇನು ಅನ್ನೋದು ಗೊತ್ತಾ ಬ್ರೋ? ಎಕೋ ಎಲ್ಲಿಂದ ಬರೋದು ಗೊತ್ತಾಗಲ್ಲ, ಅದರ್ಥ ಆಯ್ತಾ? ಮೇಯ್ನು ಅಲ್ಲೋಡ್ರಿ, ಸೌಂಡು ರೈಟ್ ಸೈಡ್ ರೂಮಿಂದ ಬರ್ತಿದೆ. ಮೇಬಿ ಬ್ರೋ ರೈಟ್ ಸೈಡ್ ರೂಮಲ್ಲಿ ಹೋಗೋಣ. ಸ್ವಲ್ಪ ಹಿಂದೆನೇ ಇದ್ರೆ ನನ್ನಿಂದ ಮುಂದೆ ಏನಾಗತ್ತಲ್ಲ ನೀವು ನೋಡ್ಕೋತೀರಾ. ನೀವು ಮುಂದೆ ಹೋದಾಗ ನಾನು ಹಿಂದೆ ಇರಿದಾಗ ಏನು ಮಾಡ್ತೀವಿ ಗೊತ್ತಾಗುತ್ತೆ. ಅವತ್ತು ಇಲ್ಲೇ ಕಾಣಿಸ್ಕೊಂತಿದ್ದು ಬ್ರೋ. ಈ ಕಡೆಯಿಂದ ಅಲ್ಲ, ಆ ಕಡೆಯಿಂದ ನೋಡಿದ್ದು ನಾವು. ಆ ಕಡೆಯಿಂದ ನೋಡಿದ್ದು ಬ್ರೋ. ಏನು ಚಾರ್ಜ್ ಇಲ್ವಾ ನಿಂದ್ರಲ್ಲಿ? ಚಾರ್ಜ್ ಹಾಕಿದ್ದೆ ಬ್ರೋ ನಾನು. ಏನಾಯಿತು? ಏನು ಬ್ರೋ ಇದು ಬ್ರೋ? ಯಾಕೆ ಟಾರ್ಚ್ ಆನ್ ಆಗ್ತಿಲ್ಲ? ಇಲ್ಲ ಬ್ರೋ. ಯಾಕೆ ಬ್ರೋ ಇದು ನೆಗೆಟಿವ್ ಇದೆ ಅಂದರೆ ಆಗ್ತಾವಾಯ್ತು? ಅದಲ್ಲ ಇಷ್ಟು ದಿನ ನನ್ನ ಟಾರ್ಚನ್ನ ಹೇಳಿದ್ರು, ಇವಾಗ ನೀವು ತಂದಿರೋ ಹೊಸ ಟಾರ್ಚು, ಹೊಸ ತಂದಿರೋದಿನ್ನು ಅಷ್ಟು ಬೇಗ ಆಫ್ ಆಗ್ತಿದೆ. ಬರ್ತಿತ್ತು, ಡಿಮ್ ಆಗ್ತಿದೆ ಆಗಲೇ ಲೈಟು. ಅಯ್ಯೋ ದೇವ್ರೆ, ಅದು ಆಫಲ್ಲಿ ಹಂಗೆ ಹಿಡ್ಕೊಂಡಿರಿ ಒಂದು 10 ನಿಮಿಷ. ಆಫಲ್ಲಿ ಇರಲಿ. ವಂದನವ್ರೆ, ನಿಮಗೆ ಏನಾಗಿದೆ? ನೀವು ಯಾಕೆ ಇಲ್ಲಿಗೆ ಬಂದಿರೋದು? ಏನೋ 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 ಮಾತಾಡ್ತಿದೆ ಅದು. ವಾಯ್ಸ್ ನೋಡಿದ್ರ? ಮೇ ಬಿ ಮಾತಾಡ್ತಿದ್ಯಾ ಬೇರೆಯವರಿಗೆ. ಕೇಳಿಸ್ತು ಒಂಥರ ಈ ಮಾಟ ಮಂತ್ರ ಅವ್ರು ಮಾತಾಡ್ತಾರೆ. ನೋಟಿಸ್ ಮಾಡಿ ಗಾಯ್ಸ್. ವಂದನವ್ರೆ, ನೀವು ಯಾಕೆ ಇಲ್ಲಿಗೆ ಬಂದಿರೋದು? ಫಸ್ಟ್ ಆಫ್ ಆಲ್ ಈ ಮನೆಯಲ್ಲೇ ಯಾಕಿದ್ದೀರಾ ನೀವು? ನೀವು ಮಾತಾಡ್ತಿರೋದು ನಮಗೆ ಅರ್ಥ ಆಗ್ತಿಲ್ಲ. ಗುಸು ಅಂತಿದ್ದು. ಸ್ವಲ್ಪ ಏನಂತ ಹೇಳೋ ಥರ ಅರ್ಥ ಮಾಡಬೇಕು ನಾವು. ಅಲ್ಲೋಡ್ರಲ್ಲಿ ಅಳೋದು ಬೇಡ, ಯಾಕೆ ಅಳ್ತೀರಾ?
ನಿಮಗೆ ನಾವು ತೊಂದರೆ ಮಾಡಕ್ ಬಂದಿಲ್ಲ. ನಾವು ಕೇಳೋದಕ್ಕೆ ಆನ್ಸರ್ ಕೊಡಿ ಸಾಕು. ಮಾತಾಡ್ತಿದೆ ಬ್ರೋ. ಇಲ್ಲಿ ಮಾತ್ರ ಮಾಡಿದ್ದು ಇನ್ನೂ ಲೋಗೋ ಇತ್ತು ಅಲ್ಲ, ಇದೇ ರೂಮ್ ಅಲ್ಲ? ಇದೇ ರೂಮ್ ಬ್ರೋ. ಏನೋ ಸೌಂಡ್ ಕೊಡ್ತಿದೆ, ಮಾತಾಡ್ತಿದೆ ಬ್ರೋ. ಇಲ್ಲಿ ನೋಡಿ, ಇಲ್ಲಿ ಬ್ರೋ. ಯಾರು ಈಗಿನ ಊರಿಂದ ಬಂದಿದ್ದಾನೆ, ನಾವು ಜಸ್ಟಿನ ಊರಿಂದ ಬಂದ್ವಿ. ಯಾರಾದ್ರೂ ಇದ್ದೀರಾ? ಒಂದರ ಅವರೇ, ನಮ್ಮಿಂದ ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ನೋಡ್ರಿ, ಯಾರು ಇಲ್ಲ ಇಲ್ಲಿ. ಇಲ್ಲಿ ಯಾರು ಇಲ್ಲ. ಮತ್ತು ಕಿಟಕಿ ಯಾರಿದ್ದು ಮಾಡಿತು? ಕಿಟಕಿ ಕ್ಲೋಸ್ ಇಟ್ಟಿದ್ದು, ನೋಡ್ಕೊಂಡು ಹೋಗ್ರಿ. ಯಾರಿಲ್ಲ ಅದು ಅಕ್ಕಪಕ್ಕ. ಒಂದರ ಅವ್ರು ಎಲ್ಲಿ ನಾನೇ ಕಮ್ಯುನಿಕೇಟ್ ಮಾಡ್ತಿದ್ರು. ನೀರಿದೆ, ಹುಷಾರು. ಬ್ರೋ, ಇಷ್ಟು ದೇವ್ರ ಫೋಟೋ ಎಲ್ಲ ಇದ್ರೇನು? ದೇವ್ರ ಫೋಟೋ ಇದೆ ಬ್ರೋ. ಬ್ರೋ, ನನ್ನ ಮೈನೇ ಹುಳ ಕಟ್ಟಂಗೆ ಆಗ್ತಾ ಇದೆ. ಹುಳ ಅಲ್ಲ, ನನ್ನ ಲಿಟ್ರಲಿ ಹೇಳಬೇಕು ಅಂದರೆ ನನ್ನ ಹಿಂದೆನೇ ಯಾರೋ ನಡ್ಕೊಂಡು ಬಂದು ಅಟ್ಯಾಕ್ ಮಾಡ್ತಾರ ಫೀಲ್ ಆಗ್ತಿದೆ. ವಂದನವ್ರೆ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ಬ್ರೋ, ಹಿಂದೆನೆ ಬಾ, ನೀ ಹಿಂದೆ ಬಾ. ಯಾಕೆ ವಂದನವ್ರೆ ಈ ಥರ ಮಾಡ್ತಾ ಇದ್ದೀರಾ? ನಿಮಗೆ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಬೇಕಿದ್ರೆ ನಾವು ಮಾಡ್ತೀವಿ. ನೀವು ಯಾಕೆ ಇಲ್ಲಿಗೆ ಬಂದಿರೋದು? ನಿಮಗೆ ಏನಾದರೂ ಬೇಕಿದೆಯಾ? ಇಲ್ಲ ನಿಮ್ಮನ್ನ ಸಾಯಿಸಿದವ್ರನ್ನ ಮುಖ ನೋಡ್ಬೇಕಾ ನೀವು? ಅವ್ರ ಮುಖ ನೋಡ್ಬೇಕಂತೆ. ಬ್ರೋ, ಕಮ್ಯುನಿಕೇಟ್ ಮಾಡಕ್ಕೆ ಟ್ರೈ ಮಾಡ್ತಿದೆ. ವಂದನವ್ರೆ, ನೀವು ಇಲ್ಲೇ ನಮ್ಮ ಪಕ್ಕದಲ್ಲೇ ಇದ್ದೀರಾ? ಏನು ಮಾತಾಡ್ತಿದೆ? ಹಿಂದೆ ಬಾ. ಫಸ್ಟ್ ಟೈಮ್ ಇದು, ಫಸ್ಟ್ ಟೈಮ್ ಅಲ್ಲ ಆಗ್ತಿರೋದು. ಫುಲ್ ಮೈಯೆಲ್ಲ ಕೂದಲೆಲ್ಲ ಇದು ಫುಲ್. ನನಗೆ ಫಸ್ಟ್ ಟೈಮ್ ಕೂದಲು ಕೈಯೆಲ್ಲ ನಡುಕ್ತಿದೆ. ಗಿಂಬಲ್ ಮಾಡ್ತಿದ್ರು. ವಂದನವ್ರೆ, ನೀವು ಇಲ್ಲೇ ಇದ್ದೀರಾ ನಮ್ಮ ಪಕ್ಕದಲ್ಲೇ? ವಂದನವ್ರೆ, ದಯವಿಟ್ಟು ನಮ್ಮಿಂದ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ. ಬ್ರೋ, ಬ್ರೋ ನೀ ಈ ಕಡೆ ಬಾ. ಬ್ರೋ, ನೀನು ಅಲ್ಲೇ ನೋಡ್ಕೊ, ನೀ ಅಲ್ಲೇ ನೋಡು. ಏನಾದ್ರು ಇದೆಯಾ ಅಲ್ಲಿ? ಬ್ರೋ, ದೇವ್ರ ಸುತ್ತಲೇ ಯಾರೂ ಇಲ್ಲ, ಯಾರೂ ಇಲ್ಲ. ಬ್ರೋ, ಇಲ್ಲೇ ನಿಂತ್ಕೊಂಡು ಯಾರೋ ಮಾತಾಡಿದ್ದೀರ? ಅದಲ್ಲ, ನಾನು 2 ಸೆಕೆಂಡ್ ಆಗಿರ್ಬೋದು ಅಲ್ಲಿಂದ ಈ ಕಡೆಗೆ ಬರೋಕ್ಕೆ. 2 ಸೆಕೆಂಡ್ 2 ಸೆಕೆಂಡ್ ಪಾಸ್ ಆಗಕ್ಕೆ ಏನು ಸಾಧ್ಯ? ಬ್ರೋ, ಒಂದು ನಿಮಿಷ ಕ್ಯಾಪ್ಚರ್ ಮಾಡು. ನೋಡಿ, ಮೇಲೆ ನೋಡಿಲಿ. ಇದೆಲ್ಲ ಈ ಮನೆಗೆ ದೋಷ ಆಗಬಾರ್ದು, ಕೆಟ್ಟದು ಏನು. ಬ್ರೋ, ಬ್ರೋ ಈಗ ನೋಡ್ಕೊಂಡು ಬರಲ್ಲ ಬ್ರೋ. ಯಾರು ಇಲ್ಲ, ಯಾರು ಹೊಸ ಮಾತಾಡ್ತಿದ್ದಾರೆ. ವಂದನವ್ರೆ, ನೀವೇನಾ? ಇಲ್ಲ ಬೇರೆ ಯಾರದು? ನಿಮ್ಮ ಜೊತೆ ಬೇರೆ ಯಾರಾದರೂ ಇದ್ದಾರಾ? ನಿಮ್ಮ ಜೊತೆಲಿ ಬೇರೆ ಯಾರಾದರೂ ಇದ್ದಾರೆ ಅಂದರೆ ಒಂದು ಸೌಂಡ್ ಮಾಡ್ರಿ. ಇದ್ದಾರೆ ಬ್ರೋ. ಸೌಂಡ್ ಕೊಡ್ತು ಬ್ರೋ, ಸೌಂಡ್ ಕೊಡ್ತು. ನೀವು ಮತ್ತೆ ಇನ್ಯಾರಿದ್ದೀರಾ ಇಲ್ಲಿ? ಬ್ರೋ, ಬ್ರೋ ಮಾತಾಡ್ತಿದ್ದಾರೆ, ಇಬ್ಬರಿದ್ದಾರೆ. ಯಾರೋ ಮಾತಾಡ್ತಿರೋದು ಅದು ಸೌಂಡು. ವಂದನವ್ರೆ, ನಿಮ್ಮ ಜೊತೆಲಿ ನಿಮ್ಮ ಹಸ್ಬೆಂಡ್ ಇದ್ದಾರಾ? ಬ್ರೋ, ಅಕ್ಕ. ಬ್ರೋ,
ನಾ ಅನ್ಕೊಂಡೆ ಬ್ರೋ. ಹಸ್ಬೆಂಡೇ ಅನ್ಸುತ್ತೆ ಮೇ ಬಿ. ನೋಡ್ರಿ, ನಿಮ್ಮ ಜೊತೆಲಿ ನಾವು ಮಾತಾಡೋಕ್ಕೆ ನಾವು ದೇವ್ಗಳಲ್ಲ, ನಾವು ಮನುಷ್ಯರು. ನಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ನಾವು ಅದಕ್ಕೇ ನಿಮಗೆ ನಮ್ಮ ಕಡೆಯಿಂದ ಏನಾದರೂ ಸಹಾಯ ಮಾಡಿ ದೇವರಿಂದ ನಿಮಗೆ ಒಳ್ಳೇದಾಗಲಿ ಅಂತ ನಾವು ಮಾಡ್ತೀವಿ. ನಿಮ್ಮ ಗಂಡ ಕೂಡ ನಿಮ್ಮ ಜೊತೆಲೇ ಇದ್ದಾರಾ? ವಂದನವ್ರೆ, ರಿಪ್ಲೇನೇ ಇಲ್ಲ. ಇದ್ದಾರೆ ಮೂತೋದು. ಬ್ರೋ ಅಲ್ಲಿ ಯಾರೋ ಇಣಿತ್ ನೋಡೋ ಥರ ಆಗ್ತಿದೆ, ತಡಿ. ಯಾರಿಲ್ಲ ಬ್ರೋ ಇಲ್ಲಿ. ಬ್ರೋ ನಡೀರಿ, ಆ ಕಡೆ ರೂಮಿಗೆ ಹೋಗೋಣ. ಅಲ್ಲ ಒಂದು ನಿಮಿಷ, ಯಾರಾದ್ರೂ ಪಾಸ್ ಆಗೋದು ನೋಡ್ತೀವಿ. ಇಲ್ಲ, ಯಾರು ಪಾಸ್ ಆಗಿಲ್ಲ. ಐಟಮ್ಸ್ ಎಲ್ಲ ಎಲ್ಲಿ ಇರಬೇಕು ಅಲ್ಲೇ ಇದೆ. ಬ್ರೋ ಯಾಕೆ ಅಂತನವ್ರೆ, ಈ ರೂಮಿಗೆ ಬಂದರೆ ನಿಮಗೆ ಆಗಲ್ಲ. ಅಂಥದ್ದೇನಿದೆ ಈ ರೂಮಲ್ಲಿ? ನಿಮ್ಮ ಸ್ಟೋರಿನೂ ನಮಗೆ ಫುಲ್ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋ ವಿಚಾರ ಏನಂದರೆ, ನಿಮಗೆ ಅನ್ಯಾಯ ಆಗಿದೆ. ನಿಮಗೆ ಆಯ್ ಬ್ರೋ, ಕಿಟಕಿ ಅವಲ್ಲಿ ಓಪನ್ ಇತ್ತು, ಕ್ಲೋಸ್ ಆಗಿದೆ. ಬ್ರೋ ಸಮಥಿಂಗ್ ಸೌಂಡ್ ಆಗ್ತಿದೆ, ಒಳಗೆ ಹೋಗಿ ನೋಡೋಣ. ಈ ರೂಮಲ್ಲಿ ನಿಜ ಏನೋ ಇದೆ. ನಾವು ಎದುರ್ಕೊಂಡು ಕೂತ್ಕೊಂಡ್ರೆ ಏನೂ ಆಗಲ್ಲ. ಕಿಟಕಿ ಓಪನ್ ಇತ್ತು ಅವಾಗಲೇ, ನೋಡ್ರಿ ಈಗ. ಬ್ರೋ ಇವಾಗ ಒಂಚೂರು ನಮಗೂ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಬ್ರೋ. ಈ ರೂಮಿನ ಪೈಂಟ್ ನೋಡು. ಆಯ್ತು, ಅವಾಗಲೇ ಇದೇ ರೂಮಲ್ಲಿ ಎಂಟ್ರಿ ಆಗೋದು. ಈ ರೂಮಲ್ಲಿ ಬಂದು ಜಸ್ಟ್ ಏನು ಎಕ್ಸ್ಪ್ಲೋರ್ ಮಾಡಬೇಕು, ಇನ್ನು ಆಸ್ಪತ್ರೆಯಲ್ಲೇ ಇಲ್ಲ. ಬ್ರೋ ದೂರ ಬಾ ಬ್ರೋ. ವಂದನವ್ರೆ, ನಮಗೆ ನೀವಾ ಇದು ಮಾಡ್ತಾ ಇರೋದು, ಅಟ್ಯಾಕ್ ಮಾಡ್ತಾ ಇರೋದು, ಇಲ್ಲ ನಿಮ್ಮ ಹಸ್ಬೆಂಡಾ? ಅದೇನು ಬ್ರೋ ಅದು ವಾಯ್ಸು ವಿಚಿತ್ರ ಇದೆ ಬ್ರೋ. ರಿಪ್ಲೈ ನಮಗೆ ಕೊಡ್ತಿಲ್ಲ ಅವರು. ಮಾತಾಡ್ತಿರೋ ಥರ ಇದೆ ಅದು. ಹೌದು ಬ್ರೋ. ವಂದನವ್ರೆ, ನಿಮ್ಮ ಜೊತೆಲಿ ಇರೋದು ನಿಮ್ಮ ಹಸ್ಬೆಂಡಾ? ಓ ಬ್ರೋ, ಪಕ್ಕ ಅವರೇ ಬ್ರೋ. ನಾನು ಈ ಇದರಲ್ಲಿ ಬಂದಾಗಿಂದ, ನಾನು ಈ ಗೋಸ್ಟ್ ಹಂಟಿಂಗಲ್ಲಿ ಬಂದಾಗಿಂದ ನನಗೆ ಫಸ್ಟು ಟೈಮು ನಾನು ಕಮ್ಯುನಿಕೇಟ್ ಅನ್ನೋದೇ ಮಾಡ್ತಾ ಇರೋದು ನಾನು, ಗೊತ್ತಾ? ಫಸ್ಟು ಟೈಮು ಈ ರೇಂಜಿಗೆ. ಯಾರೋ ಆಟೋಮ್ಯಾಟಿಕ್ ಬ್ರೋ, ಆಟೋಮ್ಯಾಟಿಕ್ ಟರ್ನ್ ಆಯ್ತು ಬ್ರೋ. ಗಿಂಬಲ್ಲು ಆಟೋಮ್ಯಾಟಿಕ್ ಬ್ರೋ. ಅವ್ರ ಗಂಡ ವಂದನವ್ರೆ, ನಿಮ್ಮ ಗಂಡ ಅಂದರೆ ಸಾಕು ಸ್ವರ ಕೊಡ್ತಾ ಇದೆ. ಸತೀಶ್ ಅಲ್ವಾ ಅವ್ರ ಗಂಡ ಹೆಸರು? ಸತೀಶ್. ವಂದನವ್ರೆ, ನಮ್ಮಿಂದ ಏನು ಅನ್ಯಾಯ ಆಗಿದೆ ಅಂತ ನಮಗೆ ಹೀಗೆ ಮಾಡ್ತಿದ್ದೀರಾ ನೀವು? ಬ್ರೋ ಅವ್ರ ಗಂಡ ಮಾತಾಡ್ತೀರ. ವಂದನವ್ರೆ, ನಿಮ್ಮ ಗಂಡ ಕಟ್ಟಾಕಿ ಇಟ್ಕೊಂಡಿದ್ದಾನ? ನಮಗೆ ಅದು ಮೇಯ್ನ್ ಬೇಕಿರೋದು ಇವಾಗ. ನನಗೆ ಅದು ಗೊತ್ತಾಯ್ತು ಅಂದರೆ ನಾನು ಒಂದು ಪೂಜೆ ಮಾಡ್ತೀನಿ ನಾನು ಇಲ್ಲಿ ಬಂದು. ನನಗೆ ತಿಳಿದಿರೋ ಹಾಗೆ ನಿಮಗೆ ನಿಮ್ಮ ಗಂಡ ಸತೀಶ್ ಅವರು ನಿಮಗೆ ಮಾತಾಡಕ್ಕೆ ಬಿಡ್ತಿಲ್ಲ ಅಂತ ಅನ್ಕೊಂತೀನಿ ನಾನು. ಹೌದಾ? ಏಯ್ ಬ್ರೋ, ಹತ್ರ ಬರೋ ಥರ ಆಗ್ತಿದೆ, ಸ್ವಲ್ಪ ಹಿಂದೆನೇ ಇರು ಬ್ರೋ. ನಾವು ಏನು ಸೇಫ್ಟಿ ಅಂತ ಅಂದಿರಲ್ಲ, ಆಯ್ತಾ? ಇಲ್ಲ ಬ್ರೋ, ಅದೇ ಅವ್ರ ಹತ್ರ ಅಷ್ಟು ಮಾತಾಡೋಕ್ಕೆ ಓವರಾಗಿ ಹೋಗ್ಲೂಬಾರ್ದು ನಾವು. ವಂದನವ್ರೆ, ನಾವು ನಿಮಗೆ ಕೆಟ್ಟದ್ದು ಬಯಸಲ್ಲ. ನಿಮಗಾಗಿರೋ ಅನ್ಯಾಯನ ನಾವು ಬ್ರೋ. ವಂದನವ್ರೆ, ನಿಮ್ಮ ಗಂಡ ನಿಮ್ಮನ್ನ ಕಟ್ಟಾಕಿ ಇಟ್ಕೊಂಡಿದ್ದಾರಾ? ಕಟ್ಟಾಕಿ ಇಟ್ಕೊಂಡಿದ್ದಾರಾ ಹೇಳ್ರಿ ಕ್ಲೀನಾಗೆ.
ಟ್ರೈನ್ ಸೌಂಡ್ ಬರ್ತಿದೆ, ಯಾರೋ ಮಾತಾಡ್ತಾರೆ. ಬ್ರೋ ನನ್ನಿಂದ ಯಾರೋ ಬರತ್ರ ಆಯ್ತು ಬ್ರೋ ಇಲ್ಲಿ. ಇಲ್ಲ ಹಾಂ, ಯಾರೋ ಮೆಲ್ಲ ಬ್ರೋ, ಗಿಂಬಲ್ ಕಂಟ್ರೋಲಿಗೆ ಸಿಕ್ತಿಲ್ಲ. ಬ್ರೋ ಗಿಂಬಲ್ ತೆಗೀರಿ ಬೇಡ. ಬ್ರೋ ಬೇಡ ಬ್ರೋ. ವಂದನವ್ರೆ, ನೀವಾ ಇದು ನಮಗೆ ಇದು ಮಾಡ್ತಾ ಇರೋದು? ನೀವು ಅಟ್ಯಾಕ್ ಮಾಡ್ತಿರೋದಾ ಇಲ್ಲ ಸತೀಶ್ ಅವ್ರ ಅಟ್ಯಾಕ್ ಮಾಡ್ತಿರೋದಾ ನಮಗೆ? ಸತೀಶ್ ಅವ್ರು ಮಾಡ್ತಿರೋದಾ? ಬ್ರೋ ಹಿಂದೆ ಬಾ. ನೀ ಯಾಕೆ ಬ್ರೋ ಮುಂದೆ ಹೋಯ್ತೀಯ ಪಟ್ ಪಟ್ ಅಂತ ಒಬ್ರೆ? ನಾ ಈ ಕಡೆ ಇರ್ತೀನಿ, ನೀವು ಆ ಕಡೆ ಇರ್ರಿ. ಬ್ರೋ ಟಾರ್ಚ್ ಕೊಡು. ಕೊಡು ಬ್ರೋ ಇಲ್ಲಿ. ಈಗ ಏನಾಯ್ತು? ವಂದನವ್ರೆ, ಮಾತಾಡಕ್ ಬಿಡ್ತಿಲ್ಲ ಸತೀಶ್, ಮಾತಾಡಕ್ ಬಿಡ್ತಿಲ್ಲ. ವಂದನವ್ರೆ, ಬ್ರೋ ಸತೀಶ್ ಮಾತಾಡ್ಸಲಾ? ವಂದನವ್ರೆ ಬಂತು ಬಂತು. ನಿಮ್ನ ಮಾತಾಡಕ್ ಬಿಡ್ತಿಲ್ವಾ ನಿಮ್ ಗಂಡ? ಬ್ರೋ ಅಳ್ತಾ ಇದೆ ಬ್ರೋ. ಹೇಳ್ತಾ ಇದೆ ಅದಕ್ಕೆ ಅನ್ಯಾಯ ಆಗಿದೆ. ಅದರಲ್ಲೂ ಇವ್ರು ಬೇರೆ ಇಲ್ಲೇ ಇದ್ದಾರೆ. ತುಂಬ ನೋವು ಪಟ್ಟಿದ್ದಾರೆ ಬ್ರೋ, ಅವರು ತುಂಬ ನೋವು ಪಟ್ಟಿದ್ದಾರೆ ಪಾಪ ಬ್ರೋ. ಬ್ರೋ ನೆಕ್ಸ್ಟ್ ಟೈಮು ಏನು ಮಾಡೋಣ ಗೊತ್ತಾ ಬ್ರೋ? ನಾನೇನು ಹೇಳೋದು ಗೊತ್ತಾ? ಮೇಯ್ನು ನಾನೇನು ಹೇಳೋದು ಗೊತ್ತಾ? ಇವರಿಗೆ ಏನಾದರೂ ನಮ್ಮ ಕಡೆಯಿಂದ ಪೂಜೆ ಮಾಡೋಣ. ಇನ್ನೊಂದು ವಾರದೊಳಗೇನೆ ಈ ಜಾಗದಲ್ಲಿ ನಡೆದಿರೋದನ್ನ ಅಲ್ಲಿ ನಮ್ಗೆ ಗೊತ್ತಿರೋಬ್ರು ಇದ್ದಾರೆ, ಅವ್ರಿಗೆ ಹೋಗಿ ಹೇಳೋಣ. ಓಕೆನಾ? ಅವ್ರಿಗೆ ಹೋಗಿ ಹೇಳ್ಬಿಟ್ಟು ಆಮೇಲೆ ಇಲ್ಲಿ ಏನೇನು ಮಾಡಬೇಕು ನಮ್ಮ ಕೈಯಿಂದ ನಾವು ಬಂದು ಮಾಡೋಣ, ಆಯ್ತಾ? ಅವ್ರಿಗೆ ಸ್ವರ್ಗಕ್ಕೆ ಕಳಿಸ್ಕೊಡೋಣ ನಮ್ಮ ಕೈಯಲ್ಲಿ. ಬ್ರೋ ನಾನು ಹುಟ್ಟಿ ಬೆಳೆದಿದ್ದೀವಿ ಅಂದಮೇಲೆ ನಮ್ಗೆ ಏನಾದರೂ ಒಂದು ಮಾಡ್ಬೇಕು ನಾವು. ಎಷ್ಟು ಬ್ರೋ, ಹೌದು ಅನ್ಯಾಯ ಆಗಿದೆ. ಏನೋ ಒಂದು ಆಗಿದೆ ಇಲ್ಲಿ, ಬಟ್ ಅದು ನಮ್ಮ ಹತ್ರ ಹೇಳ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಏನೋ ತಡೆಗಟ್ತಿದೆ ಅವ್ರಿಗೆ. ಏನೋ ಅವ್ರ ಗಂಡನೇ ಇರೋದು ಬ್ರೋ. ಜೀವಂತ ಇರ್ಬೇಕು ಅನ್ನೋ ನೆಮ್ಮದಿ ಕೊಟ್ಟಿಲ್ಲ ಅವ್ರ ಗಂಡ, ಸತ್ತಾದ್ಮೇಲೂ ನೆಮ್ಮದಿ ಕೊಡ್ತಾ ಇಲ್ಲ ಅವನು. ಅವರೇ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿರೋದು. ಸತೀಶ್ ಯಾರೋ ಬ್ರೋ ಏನು ಇಲ್ಲಿ ಕ್ಯಾಪ್ಚರ್ ಆಗ್ತಿದೆ? ಯಾರು? ಸತೀಶ್ ಅವರೇ, ನೀವು ಆ ಕಡೆ ಇರ್ರಿ. ಏನಿದು? ಚೂರು ಸುಳ್ಳಿಲ್ಲ ಈಗ. ಬರ್ರಿ ಬ್ರೋ. ಬ್ರೋ ಈ ಕಿಟಕಿ ಯಾರು? ನೀನೆಂತ ಜನ್ಮ ಅಂದ್ರೆ ನೀನು ಜೀವಂತಾಗಿದ್ದಾಗಲೂ ಅವ್ರಿಗೆ ನೆಮ್ಮದಿ ಕೊಟ್ಟಿಲ್ಲ, ಸತ್ತಾದ್ಮೇಲೆ ನೆಮ್ಮದಿ ಕೊಡ್ತಿಲ್ಲ ನೀನು ಅವರಿಗೆ. ಈಗಲೂ ಬಂದು ಕಾಟ ಕೊಟ್ಟಿದ್ದೀರಾ ಅವರಿಗೆ? ಅವ್ರ ಬಾಡಿ ಅವ್ರಿಗೆ ಬಿಟ್ಬಿಟ್ರೆ ಏನಾಗುತ್ತೆ ನಿಮಗೆ ಇವಾಗ? ಬ್ರೋ ಏನಿದೆ ಗೊತ್ತಾ? ಮಾಟ ಬಂದದ್ದು ಲೋಗನು ಇಲ್ಲ, ಹಾಗೆ ಬ್ರೋ ಇಲ್ಲೇನೋ ಇತ್ತು, ಇಲ್ಲಿ ಬ್ರೋ ಏನೋ ಇತ್ತು ಇಲ್ಲಿ. ನನ್ನ ಮೈ ಹುಳ ಕಷ್ಟಂಗೆ ಆಗ್ತಾ ಇದೆ ಬ್ರೋ. ಫಸ್ಟ್ ಟೈಮ್ ನನಗೆ ಫೀಲ್ ಆಗ್ತಾ ಇರೋದು ಇದು. ಇಲ್ಲೇ ಬಂದ್ರೆ ಯಾರು? ಬ್ರೋ ಸತೀಶು. ಹೋಗ್ಬೇಡ ಯಾರು ಗಂಡ ಹಾಕೊಂಡ್ರು, ಅದಕ್ಕೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿರೋದು. ವಂದನವ್ರೆ, ವಂದನವ್ರೆ, ನಿಮ್ ಗಂಡ ನಿಮ್ನ ಹಿಂಸೆ ಮಾಡ್ತಿದಾರ? ನನ್ನ ಕೈಲಿ ಆದಷ್ಟು ನಾನು ಬಂದು ನಿಮಗೆ ಸಹಾಯ ಮಾಡ್ತೀನಿ. ನಾನು ನೀವು ಈ ಜಾಗದಿಂದ ಮುಕ್ತಪಡಿಸ್ತೀನಿ ನಾವು. ಬ್ರೋ ಅವ್ರು ಆಸೆ ಪಡ್ತಿದ್ದಾರೆ ಬ್ರೋ. ಆಸೆ ವಂದನವ್ರೆ, ಸರಿ, ನಾನು ನನ್ನ ಕೈಲಿ ಆದಷ್ಟು ಬೇಗನೆ ನಾನು ಬಂದು ಮಾಡ್ತೀನಿ ಇಲ್ಲಿ ಒಂದು ಪೂಜೆನ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗೋ ತರ ನಾವು ಒಂದು ಪೂಜೆ ಮಾಡೇ ಮಾಡ್ತೀವಿ. ನಿಮ್ಮ ಗಂಡನ ಜೊತೆ ನೀವಿರಲ್ಲ, ನೆಕ್ಸ್ಟ್ ಜನ್ಮ ಅಂತ ನೀವು ಒಳ್ಳೆ
ಇನ್ನು ಒಳ್ಳೆ ಫ್ಯಾಮಿಲಿಯಲ್ಲೇ ಹೋಗಿ ಹುಡ್ತೀರಾ ನೀವು. ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ, ಸಹಾಯ ಮಾಡೇ ಮಾಡ್ತೀವಿ. ಬ್ರೋ ಕಮ್ಯುನಿಕೇಟ್ ಸಕ್ಕದಾಗ್ತಿದೆ ಬ್ರೋ. ಕಮ್ಯುನಿಕೇಟ್ ಮಾಡ್ತಿದ್ದೆ, ಅದು ನಮ್ಮ ಜೊತೆ ಮಾತಾಡಿ ಟ್ರೈ ಮಾಡ್ತಿದ್ದೆ. ಬಟ್ ಅವ್ರ ಗಂಡನ ಆತ್ಮ ಬಿಡ್ತಾ ಇಲ್ಲ. ತಡೆ ಹೇಳ್ತಿದ್ದಾರೆ ನಮಗೆ. ಅವರು ಇದು ಫುಲ್ ಒಂಥರ ಹಿಂಸೆ ಪಟ್ಕೊಂಡು ರಿಪ್ಲೈ ಕೊಡ್ತಿದ್ದಾರೆ. ಬರ್ರಿ ಹೋಗೋಣ. ಬ್ರೋ ಏಯ್ ನಿನಗೆ ಎಷ್ಟು ಸರಿ ಹೇಳ್ಬೇಕು ನಿನಗೆ? ಕ್ಯಾಮ್ರಾ ಫುಲ್ ಮಾರ್ಚಾಗ್ತಿದೆ. ಎಂತ ಜೀವ ಬ್ರೋ, ಸತ್ತೋದಾದ್ಮೇಲೂ ನೆಮ್ಮದಿ ಕೊಡ್ತಲ್ಲ ಇವರು. ಈ ತರ ಆಟನ ನಾವು ಎಷ್ಟೋ ನೋಡ್ಬಿಟ್ಟಿದೀವಿ ಸತೀಶ್ ಅವರೇ. ನಾನು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಏನಾದ್ರೂ ಒಂದಿದೆ ಅದನ್ನ ತಂದು ಇಟ್ಟೆ, ಆಮೇಲೆ ನೀವು ಅನ್ಭವಿಸ್ಬೇಕಾಗತ್ತೆ. ಇಲ್ಲಿಂದ ನೀನ್ ಎಲ್ಲೂ ಹೋಗಕ್ಕಾಗಲ್ಲ ಬ್ರೋ. ಇಲ್ಲ ಟಾರ್ಚ್ ಆಟೋಮೆಟಿಕ್ ಆಫ್ ಆಯ್ತು. ಏನ್ ರೋಗ ಬ್ರೋ ಇದು? ನಮಗೆ ಎದುರಿಸಿದ್ರೆ ನಿಮಗೆ ಏನು ಸಿಗಲ್ಲ. ಅವ್ರ ಪಾಡಿಗೆ ಅವರ ಬಿಟ್ಬಿಡಿ ಸಾಕು. ಎಷ್ಟೊಂದು ಹಿಂಸೆ ಕೊಡ್ತೀರಾ ಬ್ರೋ? ಈಗ ನೋಡ್ರಿ ಟಾರ್ಚ್ ಇಲ್ಲ, ಎಂತ ಸೀನ್ ಆಗ್ತಿದೆ ಅಂದ್ರೆ ನಮಗೆ. ಬ್ರೋ ನಮಗೆ ಕಮೆಂಟಲ್ಲಿ ಹಾಕ್ತಾರೆ ಟಾರ್ಚ್ ಚೆನ್ನಾಗಿರೋ ತೊಗೊಂಡೋಗು, ಚೆನ್ನಾಗಿರೋ ತೊಗೊಂಡು. ನಾವು ಚಾರ್ಜಿಂಗ್ ಹಾಕಿ ಎಲ್ಲ ತೊಗೊಂಡೋಗಿ, ನೀವು ತೊಗೊಂಡ್ರೆ ಬಂದಿರೋದು ಹೊಸ ಚಾರ್ಜಿಂಗ್ ಇಂದು. ಇವಾಗ ನೋಡಿ ಗೈಸ್, ಇಲ್ಲಿ ನಾನು ಪವರ್ ಬ್ಯಾಂಕ್ ಸಮೇತನ ಹಾಕೊಂಡಿದ್ದೀನಿ. ಪವರ್ ಬ್ಯಾಂಕ್ ಸೇಫ್ಟಿಗೆ ತಂದಿರ್ತೀವಿ, ಅದನ್ನೂ ಹಾಕಿದ್ದೀನಿ. ಇವಾಗ ಏನು ಮಾಡೋದು ಬ್ರೋ? ಇಲ್ಲಿರೋ ನೆಗೆಟಿವ್ ಜಾಗ, ನೆಗೆಟಿವ್ ಇದ್ದರೆ ಆಟೋಮೆಟಿಕ್ ಎಲ್ಲ ಆಫ್ ಆಗ್ತವೆ. ಓಕೆನಾ? ಬಿಡಿ ಬರ್ರಿ ಮೇಲೆ ಇಲ್ಲಿ ಮುಗಿಸ್ಕೊಂಡು. ಆದ್ರೂ ಸೌಂಡೇ ಇಲ್ಲ ನೋಡ್ರಿ. ನಾವು ಅಲ್ಲಿಂದ ಮಾತಾಡ್ಕೊಂಡು ಬಂದಾಗ ಸೌಂಡೇ ಇಲ್ಲ. ಅಲ್ಲ ಬ್ರೋ, ಸತೀಶಿಗೆ ಸ್ವಲ್ಪ ಭಯ ಆಯ್ತು. ಪೂಜೆ ಅಂದಿದ್ದಷ್ಟೇ, ದೇವ್ರದ್ದು ಪೂಜೆ ಅಂದ್ರಲ್ಲ, ನೀವು ಮುಂದೆ ಹೋಗ್ರಿ. ಎಷ್ಟು ಸೌಂಡು ಮಾತಾಡ್ತಿರೋದಂತೆ, ಕಿರ್ಚೋದಂತ, ಅಳೋದಂತೆ. ಬಟ್ ಇಲ್ಲ, ನಾವು ಸ್ಟಾರ್ಟಿಂಗ್ ಇಲ್ಲೇ ಶೋ ಆಗಿದ್ದಲ್ಲ, ಈ ಜಾಗದಲ್ಲಿಂದ ಇಲ್ಲಿ ಮೆಟ್ಲಿಂದ ಕಾಣಿಸಿದ್ ನಮಗೆ. ಇಲ್ಲಿ 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 ಇದೇ ಜಾಗದಲ್ಲೇ ಕಾಣಿಸಿದ್ದು ಬ್ರೋ ನಮಗೆ, ಇದೇ ಜಾಗದಲ್ಲೇ. ನೋಡ್ರಿ ಈಗ ಸೌಂಡು ಬಾಕಲು ಬಿಡ್ತೀರ ಯಾರು? ವಂದನವ್ರೆ, ನೀವೇನಾ ಅದು? ಸತೀಶ್ ಸತೀಶ್ ಇಲ್ಲ ಅನ್ಸುತ್ತೆ. ಸತೀಶ್ ಇಲ್ಲ, ಇಲ್ಲ ಅನ್ಸುತ್ತೆ. ಸತೀಶ್ ಇದಾರ ನಿಮ್ಮ ಜೊತೆಲಿ? ಇಲ್ವಾ ನಿಮ್ಮ ಜೊತೆಲಿ? ನಮಗೆ ಇದಾರೆ ಅಂದ್ರೆ ಹ್ಞೂ ಅನ್ರಿ, ಇಲ್ಲ ಅಂದ್ರೆ ಇಲ್ಲ. ನಾವು ಕೇಳ್ತೀವಿ ಎರಡು, ಅದಕ್ಕೆ ಹ್ಞೂ ಅನ್ರಿ, ಇಲ್ಲ ಅಂದ್ರೆ ವಾಯ್ಸ್ ಬೇಡ. ನಿಮ್ಮ ಜೊತೆಲಿ ಸತೀಶು ಇದಾರಾ? ಇದ್ದಾರೆ ಬ್ರೋ, ನಾವು ಇಲ್ಲ ಅನ್ಕೊಂತೀವಿ ಅಷ್ಟೇ. ಬಟ್ ಬ್ರೋ ಅದು ಆತ್ಮ ಬ್ರೋ, ಸೆಕೆಂಡಿಗೆ ಅಲ್ಲಿ ಇಲ್ಲಿ ಹೋಯ್ತಾ ಇರ್ತವೆ. ಅಲ್ಲ ಬ್ರೋ, ಸೆಕೆಂಡ್ ಹೋಗ್ತದೆ ಸರಿ, ಒಂದರ ಆತ್ಮಾಗ ಮಾತಾಡೋಕೆ ಬಿಡ್ತಿರಲಿಲ್ಲ, ಅದು ಅಬ್ಸರ್ವ್ ಮಾಡಿದ್ರಾ? ನಾನು ಹೇಳೋದೇನು ಗೊತ್ತಾ ಬ್ರೋ? ಈಗ ನಾನು ಹೇಳೋದು ಎಷ್ಟು ಫ್ರೀಯಾಗಿ ಮಾತಾಡ್ತಿದ್ದೆ ನೋಡಿದ್ರಾ? ಈಗ ನಾನು ಏನು ಹೇಳೋದು ಗೊತ್ತಾ ಬ್ರೋ? ಫಸ್ಟು ಇದು ಆತ್ಮಗಳು, ಅವರಿಗೆ ನಾವು ಕಮ್ಯುನಿಕೇಟ್ ಮಾಡೋಕ್ಕೆ ನೋಡ್ಬೇಕು. ನಮಗೆ ಹುಷಾರಿಲ್ದಂಗೆ ಆದರೆ ನಮ್ಮನೇಲಿರೋರು ಏನು ಗತಿ, ಅದನ್ನು ನಾವು ಯೋಚನೆ ಮಾಡ್ಬೇಕು ಫಸ್ಟು. ಅಲ್ಲ ಬ್ರೋ, ಓದ್ಬಿಡೋ ಇದೆ ಫಸ್ಟ್ ವಿಡಿಯೋ ಇಲ್ಲೇ ಮಾಡೇ. ಎಷ್ಟು ನಿಮಗೂ ನಿಮ್ಮ ಅಮ್ಮಗೂ ಹುಷಾರಿರಲಿಲ್ಲ ಇದೆಲ್ಲ ನೋಡಿ ಆಗೋಕ್ಕೆ. ಈಗ ನಾನು ಸಬ್ಸ್ಕ್ರೈಬರಿಗೆ ನಾನು ಹೇಳ್ಕೊತೀನಿ ನನ್ನ ನೋವುಗಳನ್ನ. ನಾನು ಆಟೋ ಹೊಡಿತಿದ್ದೆ, ಇವಾಗ ಅದನ್ನು ತುಂಬ ರೇರ್ ಆಗ್ತಿದೆ ಆಟೋ ಹೊಡೆಯೋದು. ಡೈಲಿ ಆಟೋ ಹೊಡಿತಿದ್ದೆ ನಾನು. ಈ ವಿಡಿಯೋ ಸ್ಟಾರ್ಟ್ ಮಾಡಿದಾಗ, ಈ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದ ಕೆಲಸಕ್ಕೆ ಎದ್ದೋಗೋಕ್ಕಾಗ್ತಿಲ್ಲ, ನೆಮ್ಮದಿ ನಿದ್ರೆ ಬರ್ತಾ ಇಲ್ಲ, ತುಂಬ ಕಷ್ಟ ಆಗ್ತಿದೆ.
ಅವ್ರ ಅಮ್ಮಗೆ ಯಾರಿಗೂ ಹುಷಾರಿಲ್ಲ. ಏನು ಮಾಡೋದು, ಈ ಜರ್ನಿಗೆ ಇಳ್ಬಿಟ್ಟಿದ್ದೀನಿ. ನಿಮ್ಮ ಕೈಲಿ ಆದಷ್ಟು ನನಗೆ ಸಪೋರ್ಟ್ ಮಾಡಿರಿ. ನಾನು ಅದೇ ಹೇಳ್ಕೊಳ್ಳೋದು ನಾನು. ಸರಿ ಗಾಯ್ಸ್, ನಾನು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ನನಗೆ ಭಯ ಆಗೋದು. ಈಗ ಇಷ್ಟು ಧೈರ್ಯವಾಗಿ ನಾನು ಮಾತಾಡ್ತಾ ಇದ್ದೀನಿ. ಬಾ ಬ್ರೋ, ಮುಂದೆ ನೋಡೋಣ ಬರ್ರಿ. ನಮ್ಮ ಕೈಲಾದಷ್ಟು ನೋವನ್ನ ನಾವು ಹೇಳ್ಕೊತ ಇದೀವಿ ಬ್ರೋ. ಒಬ್ಬೊಬ್ರು ಏನಂತಾರೆ ಹೇಳ್ಕೊಂಬೇಡ ಅಂತಾರೆ. ನಮ್ಮ ನೋವನ್ನ ನಾವು ಇನ್ಯಾರ ಹತ್ರ ಹೇಳ್ಕೊಳ್ಳೋಣ? ಸಬ್ಸ್ಕ್ರೈಬರ್ ಅನ್ನೋದು ಏನಕ್ಕಿದ್ದಾರೆ? ಮನೇಲಿ ಅಷ್ಟು ಅವ್ರ ಧೈರ್ಯ ಪಟ್ಟು ಟಾಸ್ ತಗೊಂಡು ಟ್ರೈನ್ ಜನ ಸೌಂಡ್ ಉಂಟು. ವಂದನವ್ರೆ, ನೀವಿದ್ದೀರಾ? ಇದ್ದಾರೆ ಬ್ರೋ. ಸತೀಶ್ ಅವರು ನಿಮ್ಮನ್ನ ಕಟ್ಟಾಕಿ ಹಿಡ್ಕೊಂಡಿದ್ದಾರಾ? ನಿಮ್ ಮಾತಾಡಕ್ ಬಿಡ್ತಿಲ್ವಾ ಅವರು? ಹೌದು ಬ್ರೋ, ಈ ಅಪ್ಪಂದು ಏನು ಬ್ರೋ, ಆತ್ಮಗಳಿಗೂ ಈ ಥರ ಹಿಂಸೆ ಕೊಡ್ತಾವ. ಆತ್ಮಗಳು ಬದುಕಿದ್ದಾಗಲೇ ನೆಮ್ಮದಿಲ್ಲ ಪಾಪ ಅಮ್ಮಂಗೆ. ಬಾ ಬ್ರೋ, ಏನೋ ಒಂದು ನೋಡೇ ಬಿಡೋಣ. ಅದೇ ಬ್ರೋ ಗೈಸ್, ನೀವು ನೋಡ್ತಾ ಇದ್ದೀರಾ, ನಾವು ಎಷ್ಟು ಕ್ಲೀನಾಗಿ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವ್ರು ಮಾಡ್ತಾಯಿದ್ದಾರೆ. ಆದರೆ ಅವ್ರ ಗಂಡ ಸತೀಶು ಅವ್ರನ್ನ ಕಮ್ಯುನಿಕೇಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ನೋಡಿ ಗೈಸ್, ನಾನು ಚಾರ್ಜಿಂಗು ಈ ಥರ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ರಿ, ಇವಾಗ ಇಷ್ಟು ಪವರ್ ಬಂತು. ಇಷ್ಟೊಂದು ಬರ್ತಿರಲಿಲ್ಲ ಕಾಸು. ಸರ ಬಂದಾಗ ಈ ಕಡೆ ಹಿಡಿದು ಅದೇ ಇಲ್ಲಿ ನೋಡ್ರಿ ಬಂದು ಸರಿಯಾಗಿ ಯಾರು ಕಿತ್ತಾಡಿರೋ ಥರ ಬ್ರೋ. ಆದ್ರೇನು ಚಿತ್ರ ಆಗಿದೆಯಲ್ಲ. ಹಿಂಸೆ ಪಟ್ಟಿದ್ದಾರೆ ಬ್ರೋ ಇವರು. ಬ್ರೋ ಬ್ರೋ ಬರ್ರಿ, ವಂದನ ಇಲ್ಲಿ. ರವಿ ವಿತ್ ವಂದನ. ಇದೇನಿದು? ಏನು ಗೈಸ್, ಇಲ್ಲಿ ನೋಡ್ರಿ, ನಾವಿದನ್ನ ನೋಡೇ ಇಲ್ಲ. ದೇವ್ರ ಸತ್ಯಗಳು, ನಮ್ಮ ತಾಯಣೆಗಳು ನಾವು ನೋಡಿಲ್ಲ. ನಮಗೆ ಇಲ್ಲಿ ಇರೋದು ನಮಗೇನು ಗೊತ್ತೇ ಇಲ್ಲ. ಈಗಲೇ ಪಾರ್ಟ್ ಒನ್ನಲ್ಲೂ ಬ್ರೋ ಇರೋ ಇಸ್ವಿ ನೋಡೋಣ. ಇರು ಬ್ರೋ, ಕೈ ನಮ್ಸ್ಬೇಡ, ಒಂದು ನಿಮಿಷ ಬ್ರೋ, ಇಲ್ಲ ಐತೆ ನೋಡಿ ಇಸ್ವಿ. ಬ್ರೋ 13th June 2012. ಗೈಸ್ ನೋಡ್ರಿ, ಇಲ್ಲಿ ನೀವೇ ನೋಡ್ತಾ ಇದ್ದೀರಾ, ಮುಹೂರ್ತ ರವಿ ಅಂತ ಇದೆ ಇಲ್ಲಿ ಹೆಸರು. ಅವ್ರು ಹೇಳಿದ್ರು ಸತೀಶ್ ಅಂತ. ಬ್ರೋ ಎಂತ ಟ್ವಿಸ್ಟ್ ಬ್ರೋ ಇದು, ಸಕ್ಕ ಟ್ವಿಸ್ಟ್ ಬ್ರೋ. ಅಲ್ಲ ಒಂದು ನಿಮಿಷ, ಅದಲ್ಲ ನೀವೇ ನೋಡಿದ್ರಿ ಇದನ್ನ? ನಾನೇ ನೋಡಿಲ್ಲ ಬ್ರೋ. ಇಲ್ಲಿ ಇಷ್ಟು ಸುತ್ತಾಡಿ ನನಗೇನೋ ಗೊತ್ತಿಲ್ಲ, ನೋಡ್ಬೇಕು ಅನಿಸ್ತು ಬ್ರೋ. ನಾನೇ ನೋಡಿಲ್ಲ ಬ್ರೋ ದೇವ್ರ ಸತ್ಯಗಳು. ನನಗೆ ಹಿಂಗೆ ಗೊತ್ತಾ, ನನಗೆ ಮೈಗೆ ಗೂಸ್ ಬಂಪ್ಸ್ ಆಗ್ತಿದೆ. ನಾವು ಡ್ಯಾಡ್ ಹಿಂಗಾಗಿದೆ ರಿಯಲ್ ನನಗೂ ಅಷ್ಟೇ. ಈ ರೇಂಜ್ ಈಗ ಅವತ್ತು ಇರಲಿಲ್ಲ ತಾನೇ ಬ್ರೋ? ಇತ್ತೋ ಏನೋ, ನಾವು ನೋಡಿಲ್ಲ. ಇಲ್ಲ, ನಾವು ನೋಡಿಲ್ಲ ಬ್ರೋ. ಬ್ರೋ ಮಾರ್ಚ್ 2009 ಇಲ್ಲಿ ನೋಡ್ರಿ. ನಾನು ಇದಕ್ಕೆ ಇರ್ಲಿ ಅಂತ ನೋಡ್ತಾ ಇದ್ದೀನಿ. ನ್ಯೂಸ್ ಪೇಪರ್ನಲ್ಲಿ ಇದೆಲ್ಲ ನೋಡ್ಬೇಕಿತ್ತು. ಗೈಸ್, ನೀವು ನೋಡ್ತಾ ಇದ್ದೀರಾ, ಫಸ್ಟ್ ಟೈಮು ಪತ್ರಿಕೆ, ಮದುವೆ ಪತ್ರಿಕೆ. ಅಲ್ಲಿ ನೋಡ್ರಿ ಗೈಸ್. ಯಾರು? ಸುರೇಶ್ ಇಸ್ವಿ ಯಾವಾಗಿದೆ ನೋಡ್ರಿ. ಇದು ಬೇರೆಯವ್ರದ್ದು, ಚೈತ್ರ ಪೂರ್ಣಾಂಚ ಏನೋ ಇದೆ ಮೇ ಬಿ. ಬ್ರೋ ಇಲ್ಲ ಬ್ರೋ, ಏನೋ ಈ ಜಾಗದಲ್ಲಿ ಏನೋ ಆಗಿದೆ ಬ್ರೋ. 2009 ಇದೆ 2009 ಮದುವೆ ಯಾವಾಗ? 2012 ವೆಡ್ನೆಸ್ಡೇ 13 ಬ್ರೋ. ಜುಲೈ ಇದು ಈ ಜುಲೈ ಇದು. ಹೋದ ತಿಂಗಳ 13 ಮದುವೆ ಆಗಿರೋದು ಬ್ರೋ. ನಾವು ಹೋದ ತಿಂಗಳೇ ವಿಡಿಯೋ ಮಾಡಿದ್ದು. ಹೌದು. ನಮ್ಮ ತಾಯಿಗಳು
ನಾವು ನೋಡಿಲ್ಲ ನನಗೆ ಮೈಯೆಲ್ಲ ಜುಮ್ ಅಂತಿದೆ. ಡೋರ್ ಬರ್ತಿದೆ ನನಗೆ. ಆದಷ್ಟು ಬೇಗ ಈ ಪ್ಲೇಸಿಂದ ಹೋಗೋಣ. ಇದನ್ನ ನಾನು ಕ್ಲೀನಾಗಿ ಒಂದು ಹಿಂಗೆ ಫೋಟೋ ಥರ ತಗೊತೀನಿ ಗಾಯ್ಸ್. ಇದನ್ನ ನಾನು ಫಿಶ್ ಬರ್ತಿದೆ ನಿಮಗೆ ನೋಡ್ರಿ, ನೀವು ಕ್ಲೀನಾಗಿ ನೋಡ್ರಿ. ನಾನು ದೇವ್ರ ಸತ್ಯಗಳು ನಾನು ಇವ್ರು ನೋಡ್ರಿ, ಇದಕ್ಕೆ ನಾನು ಬಂದಿದ್ದು ನೋಡ್ರಿ. ಬೇಕಾರೆ ಇಲ್ಲಿ ನೋಡ್ರಿ, ಒಂದು ನಿಮಿಷ ಇಲ್ಲಿ ನೋಡಿ ಗಾಯ್ಸ್, ಮದುವೆ ಪತ್ರಿಕೆ ಬಾಟಮ್ ಅಲ್ಲಿ ಹೊಸ ಥರ ಇದೆ. ಏನೋ ನೀವು ಫ್ರಂಟ್ ಆಗಿ ಬ್ರೋ, ಇವಾಗ ಫ್ರಂಟ್ ಅಲ್ಲಿ ಇತ್ತಲ್ಲ, ಫ್ರಂಟ್ ಅಲ್ಲಿ ನೋಡಿ ಗಾಯ್ಸ್ ಯಾವ ರೇಂಜಿಗಿದೆ, ಯಾವ ರೇಂಜಿಗೆ ಆಗಿದೆ ಅಂತ. ಬ್ರೋ ಬಾಯ್ಲಿ ಎಲ್ಲಿ ಮದುವೆ ಆಗಿರೋದು ನೋಡು. ಕೊಂಬೆ ಭದ್ರತ್ನ ಪ್ಲೇಸ್ ಮೆನ್ಷನ್ ಆಗಿಲ್ಲ. ಬೆಳಗಾಂ ಬೆಳಗಾಮು ಬ್ರೋ, ಇಲ್ಲೇ ಇತ್ತಲ್ಲ ಬ್ರೋ ಬೆಳಗಾಮು. ಇಲ್ಲಿ ಟಾಪಲ್ಲಿ ಬೆಳಗಾಮು. ಎಲ್ಲಿದೆ? ಇಲ್ಲಿ ನೋಡ್ರಿ, ಇಲ್ಲಿ ಬೆಳಗಾಂ ಟಾಪಲ್ಲಿ ಇದೆ ನೋಡಿ ಬ್ರೋ ಇಲ್ಲಿ. ಬ್ರೋ ನಡೀರಿ, ಈ ಜಾಗದಿಂದ ಫಸ್ಟ್ ನಡೀರಿ. ಬೇಡ ಬರ್ರಿ ಬ್ರೋ. ಎಲ್ಲ ಸರೌಂಡಿಂಗ್ ನಾವು ಹೋಗೋ ಜಾಗ ಕ್ಲೀನಾಗಿ ನೋಡ್ಕೊಂಡು ಹೋಗ್ಬಿಡೋಣ ಬ್ರೋ. ಅಲ್ಲ ಬ್ರೋ, ಲಿಟ್ರಲಿ ಗಾಯ್ಸ್, ಒಂದ್ರ ಮೇಲೊಂದು ಫುಲ್ ಟ್ವಿಸ್ಟು ನಮಗಂತೂ. ನಿಜ ಮನೆಯಲ್ಲೆಲ್ಲ ಫುಲ್ ದೇವರು ನನಗೆ. ನಾನು ಕಮ್ಯುನಿಕೇಟ್ ಮಾಡೋಣ ಅಂತ ಬಂದೆ, ಬಟ್ ಇಲ್ಲಿ ನೋಡಿದೆ ನಮಗೆ ಶಾಕ್ ಕೊಟ್ಬಿಟ್ಟು. ಅಕ್ಕಪಕ್ಕ ಏನಾದ್ರು ಅಂತ ನೋಡಿದ್ರು ಬ್ರೋ. ನಾನೇನು ಗೊತ್ತಾ, ಈ ಜಾಗ ಸರಿ ಇಲ್ಲ ಬ್ರೋ. ಸೌಂಡ್ ಬರ್ತಿದೆ ಕೆಳಗಿಂದ. ಯಾರ ಕೆಳಗಿಂದ ಬ್ರೋ? ಏನು ಆ ಕಡೆ ಬಿಲ್ಡಿಂಗಿಂದನಾ ಬ್ರೋ? ಒಳಗೆ ಬಾ ಬ್ರೋ, ಇಲ್ಲೋಡು ಬ್ರೋ. ನೋಡಿದೆ. ವಂದನವ್ರೆ, ನೀವೇನದು? ನಮಗೆ ಗೊತ್ತಾಯ್ತು ವಂದನವ್ರೆ, ನಾವು ಕಣ್ಣಾರೆ ನೋಡಿದ್ದೀವಿ. 2ನೇ ಸಲ ಕಾಣಿಸ್ಕೊಂಡಿದ್ದೀವಿ ಈಗ. ವಂದನವ್ರೆ, ನೀವು ಯಾರ ಜೊತೆ ಮದುವೆ ಆಗಿದ್ದೀರಾ, ನಿಮ್ಮ ಗಂಡ ಯಾರು ಎಲ್ಲ ಗೊತ್ತಾಗಿದೆ ಇವಾಗ ನಮಗೆ. ಸತೀಶ್ ಅನ್ನೋರು ನಿಮ್ಮ ಗಂಡ ಅಲ್ಲ ಅನ್ಕೊಂತೀವಿ ನಾವು. ರವಿ ಅನ್ನೋರು ನಿಮ್ಮ ಗಂಡ. ನಮಗೂ ಈಗಿನ್ನೂ ಗೊತ್ತಾಗಿದ್ದು ಸತ್ಯ. ರವಿನಾ ನಿಮ್ಮ ಗಂಡ? ಮಾತಾಡಲ್ಲ ಅವರು. ಮಾತಾಡಲ್ಲ. ಸತ್ಯ ಗೊತ್ತಾಯ್ತು. ಸತ್ಯ ಗೊತ್ತಾಯ್ತು ಇವಾಗ ಬ್ರೋ. ಇವ್ರಿಗೆ ಹೋಗಿ ಸತೀಶ ಬ್ರೋ, ಏನೋ ಟ್ವಿಸ್ಟ್ ಇದೆ, ಸಖತ್ ಟ್ವಿಸ್ಟ್ ಇದೆ ಬ್ರೋ. ಅಲ್ಲೋಡ್ರಿ. ವಂದನವ್ರೆ, ರವಿ ಅನ್ನೋದು ಯಾರು ನಿಮಗೆ ಗೊತ್ತಾ? ಮಾತಾಡಲ್ಲ. ಸ್ವರನೇ ಇಲ್ಲ. ಅಲ್ಲ, ಮೋಸ. ಅಲ್ಲ ಬ್ರೋ, ಮೋಸ ಮಾಡಿರೋದು ಸತೀಶ್ ಅಲ್ಲ, ವಂದನ ಮೋಸ ಮಾಡಿರೋದು ಸತೀಶನಿಗೆ. ಇಷ್ಟು ಪಾಪ, ಇಷ್ಟೊತ್ತು ಸತೀಶಿಗೆ ಇದು ಮಾಡ್ತಾ ಇದ್ರೆ ವಂದನ ಕೀರ್ತಿಗೆ ಸಾಯಿಸೋ ಕಾರಣನೇ ವಂದನ. ಬ್ರೋ ನಡೀರಿ, ಬೇಡ ಇಷ್ಟು ನಾವು ಒಳ್ಳೆ ಕೆಲಸ ಎಲ್ಲ ಮಾಡೋದೇ ಬೇಡ ಬ್ರೋ. ಬರ್ರಿ, ನಮ್ಮ ಜೀವನ ಎಲ್ಲ ನಾವು ಪಣಕ್ಕಿಟ್ಟು ಇಂಥವರಿಗೆಲ್ಲ ನಾವು ಮಾಡೋದೇ ಬೇಡ. ಬರ್ರಿ ಬ್ರೋ, ಬೇಡ ಬ್ರೋ, ಹುಷಾರಾಗಿ ಬರ್ರಿ. ಕಾರಣ ಏನು? ಬರ್ರಿ ಬ್ರೋ, ರಿಯಾಲಿಟಿಯಾಗಿ ತೋರಿಸೇ ಬಿಟ್ಟಿದ್ದೀವಿ ಇನ್ನೇನು ವಿಡಿಯೋದಲ್ಲಿ. ಬರ್ರಿ. ಸರಿ ಗಾಯ್ಸ್, ನಾವು ಇಲ್ಲಿ ಈ ಜಾಗದಿಂದ ಇನ್ನೂ ಹೊರಟ್ವಿ. ಹೊರಗಡೆ ನಾನು ಇಂಟ್ರೋ ಕೊಡ್ತೀನಿ, ಇಲ್ಲಿ ಏನು ನಡೆದಿದೆ ಅನ್ನೋದನ್ನ ನಾನು ಹೇಳ್ತೀನಿ. ನಾವು ಇವಾಗ ಆ ಜಾಗದಿಂದ ಬಂದ್ವಿ. ನನಗಿನ್ನೂ ತಲೆಯಲ್ಲಿ ಏನು ಓಡ್ತಾ ಇರೋದಂದರೆ, ನಮಗೆ ಇಲ್ಲಿರೋ ಲೋಕಲ್ ಜನ ಹೇಳಿದ್ದು ವಂದನ ಮತ್ತು ಅವ್ರ ಗಂಡ ಸತೀಶ ಅಂತ ಹೇಳಿದ್ದು ನಮಗೆ. ಅದು ಸತೀಶನೋ ಏನೋ ಗೊತ್ತಿಲ್ಲ. ಆದರೆ 2012 ಜೂನ್ 13ನೇ ತಾರೀಕು, ಜೂನ್ 13ನೇ ತಾರೀಕಲ್ಲಿ ಪತ್ರಿಕೆ ಆಗಿರೋದು ಮದುವೆದು ವೇಡ್ಸು, ಅವರು ವೆಡ್ಡಿಂಗ್ ಆ್ಯನಿವರ್ಸರಿ. ಅವಾಗ ಮದುವೆ ಇರೋದು. ಆದರೆ ನಾನು ಈ ವಿಡಿಯೋ ತೆಗಿಯೋ ಟೈಮಲ್ಲಿ ನೋಡಿದಾಗ ಇವರು ಪತ್ರಿಕೆ ನೋಡಿದ್ರು. ನಾನು ಓದು ವೀಡಿಯೋದಲ್ಲಿ ನೋಡಿದಾಗಲೂ ಪತ್ರಿಕೆ ಇದ್ದಿಲ್ಲ. ಈ ವಿಡಿಯೋದಲ್ಲಿ ನೋಡಿದಾಗ ಪತ್ರಿಕೆ ಇತ್ತು. ಇಲ್ಲಿ ಓದ್ ವಿಡಿಯೋದಲ್ಲಿ ನಾವು ಅಬ್ಸರ್ವ್ ಮಾಡಿಲ್ವೇನೋ, ಆದರೆ ಈ ವಿಡಿಯೋದಲ್ಲ ನಾವು ಅಬ್ಸರ್ವ್ ಮಾಡಿಲ್ಲ. ಆದರೆ ಇವ್ರು ಅಬ್ಸರ್ವ್ ಮಾಡಿ ನೋಡಿದಾಗ ನನಗೆ ಫುಲ್ಲು ಶಾಕು. 12 ವರ್ಷದಂದರೆ 14 ವರ್ಷ ಆಗಿದೆ ಈ ಇನ್ಸಿಡೆಂಟ್ ಆಗಿ. ಆದರೆ ಇಲ್ಲಿ ರವಿ ಅನ್ನೋರು ಯಾರು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಆದರೆ ನಾವು ಅವ್ರ ಹತ್ರ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ರವಿ ಅನ್ನೋದ್ರ ಬೇಕಾರೆ
ಅವರು ರವಿ ಅಂತ ಹೆಸರು ಹೇಳಿದಾಗ ವಾಯ್ಸೇ ಇಲ್ಲ ಅವ್ರದ್ದು, ಒಂದು ಸೌಂಡ್ ಇಲ್ಲ, ಏನೂ ಇಲ್ಲ, ಸೌಂಡೇ ಬರ್ತಾಯಿಲ್ಲ. ಸತೀಶ ಅಂದಿದ ತಕ್ಷಣ ಸೌಂಡ್ ಬರ್ತಾಯಿದೆ. ಅದು ಏನಂತ ನಮಗೆ ಇನ್ನೂ ಕ್ಲಾರಿಟಿ ಗೊತ್ತಾಗ್ತಿಲ್ಲ. ಆದರೆ ಮೋಸ ಮಾಡಿದ್ದಾರೆ ಅನ್ನೋ ಕ್ಲಾರಿಟಿ ಬಂತು ನನಗೆ. ಅದಕ್ಕೆ ಇನ್ನು ಮೇಲೆ ಆ ಜಾಗದಲ್ಲಿ ವೀಡಿಯೋನೇ ಮಾಡಲ್ಲ. ಅಂಥ ಕೆಟ್ಟ ಜಾಗ ಅದು. ಅದು ಆತ್ಮಗೆ ಬೆಲೆ ಇಲ್ಲ. ಅದು ಆತ್ಮ ಅನ್ನೋದೇ ಒಂದು ಕೇವಲವಾದ ಆತ್ಮ ಅದು. ಅದಕ್ಕೇ ಬೇಡ ನನಗೆ ಆ ಜಾಗ. ಚೆನ್ನಾಗಾಯಿತು, ಎಲ್ಲನೂ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿದ್ವಿ. ಆದರೆ ಅವ್ರು ಏನೋ ಒಳ್ಳೆಯವ್ರ ಥರ ಕಮ್ಯುನಿಕೇಟ್ ಮಾಡೋಕ್ಕೆ ನಮ್ಮ ಜೊತೆ ಟ್ರೈ ಮಾಡಿದ್ರು. ನಮಗೆ ಗೊತ್ತಾಗ್ಬಿಡ್ತು ನಿಜ ಏನಂತ. ಎಷ್ಟು ಬೇಗ ಆಗಬೇಕೋ ಅಷ್ಟು ಬೇಗದಲ್ಲಿ ಗೊತ್ತಾಗ್ಬಿಡ್ತು. ಎಲ್ಲಿ ಗಾಯ್ಸ್ ಈ ಥರ ನಮಗೂ ನೋಡ್ರಿ ರಿಯಾಲಿಟಿಯಲ್ಲಿ ಇಷ್ಟು ದೆವ್ವಗಳಲ್ಲೇ ಗೊತ್ತಾಗ್ಬಿಡ್ತವೆ. ಇನ್ನೂ ಬೇರೆ ಲೊಕೇಶನಿಗೆ ಹೋಗೋದಿದ್ದಾವೆ, ಅಲ್ಲೂ ಏನೇನು ಆಗ್ತಾವೆ ಅನ್ನೋದನ್ನ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ ಗಾಯ್ಸ್. ಆದಷ್ಟು ನನ್ನ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಕೈಯಿಂದ ನಾನು ಬೆಳ್ದಂಗೆ ಆಗತ್ತೆ. ನಾನು ಒಬ್ಬ ಕನ್ನಡದವ್ರನ್ನ ಬೆಳೆಸ್ರಿ. ಯಾರೋ ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾರೋ ಎಲ್ಲರಿಗೂ ಬೆಳೆಸ್ರಿ. ಸರಿ ಗಾಯ್ಸ್, ನಾನು ಈ ಜಾಗದಿಂದ ಇನ್ನೇನು ಹೊಡ್ತೀನಿ. ನನ್ನ ಫ್ರೆಂಡು ಹೇಮಂತ್ ಬ್ರೋ ಇದ್ದಾರೆ, ಇವರು ಅವ್ರ ಹೆಸರು ಚಾರ್ಲಿ ಅಂತ. ಅವ್ರನ್ನ ಏನೇನಾಗಿದೆ ಅವರು ಮಾತಾಡಲಿ. ಬಾ ಬ್ರೋ. ನಾವು ಈ ಪ್ಲೇಸಿಗೆ ಬಂದಿದ್ದು ಜಸ್ಟ್ ಆ ಒಂದನ ಆತ್ಮ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಫುಲ್ ಟ್ವಿಸ್ಟ್ ಮೇಲೆ ಟ್ವಿಸ್ಟು. ನಮಗೆ ಫುಲ್ ಗಾಬರಿ ಆಯಿತು ಮಾತ್ರ. ಇಲ್ಲಿ ಮೋಸ ಆಗಿರೋದು ಒಂದನ ಆಗಲ್ಲ, ಮೋಸ ಆಗಿರೋದು ಸತೀಶಿಗೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ವಿಡಿಯೋ ಮಾತ್ರ ಫುಲ್ಲು ಸಖತ್ತಿದೆ. ಆ ಸ್ಪಾಟಲ್ಲಿ ನಾನೇನು ನೋಡಿದೆ, ಆ ಒಂದನ ಅನ್ನೋ ಇದು ಲಗ್ನ ಪತ್ರಿಕೆ ಇದಿತ್ತಲ್ಲ ನೇಮ್ ನೋಡಿದೆ, ಮೈಂಡೇ ಬ್ಲಾಕ್ ಆಗಿಬಿಡ್ತು ನನಗೆ. ಲಿಟ್ರಲಿ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ಈಗಲೂ ಕೂಡ. ನನ್ನ ತಲೆಯಲ್ಲಿ ಅದೇ ಓಡ್ತಿದ್ದೆ. ಬ್ರೋ ಹಾಗೆ ಸಪೋರ್ಟ್ ಮಾಡಿ, ಒಳ್ಳೊಳ್ಳೆ ವೀಡಿಯೋಸ್ ಕೊಡ್ತಾರೆ, ಒಳ್ಳೊಳ್ಳೆ ಜಾಗಕ್ಕೆ ಹೋಗಿ. ಥ್ಯಾಂಕ್ ಯು ಗೈಸ್. ಸರಿ ಗಾಯ್ಸ್, ಈ ಜಾಗದಿಂದ ನಾನು ಇನ್ನೂ ಹೊರಡ್ತೀನಿ. ಬೇಡ ನನಗೆ ಇಲ್ಲಿ ಈ ಜಾಗದ ಸವಸನೇ ಬೇಡ ನನಗೆ. ನೋಡೋಣ ನೆಕ್ಸ್ಟು ಟೈಮ್ ನಾನು ಲಾಂಗು ತುಂಬ ಒಂದು 6-7 ವರ್ಷನೇ ಆಗಲಿ, ಅದಾದ ಮೇಲೆ ನಾನು ಬಂದು ವೀಡಿಯೋ ಮಾಡ್ತೀನಿ ಈ ಜಾಗದಲ್ಲಿ. ಮಾಡಲ್ಲ ಅಂತ ಹೇಳಲ್ಲ, ಯಾಕಂದರೆ ನಮಗೂ ಲೊಕೇಶನ್ ಬೇಕು, ನಮಗೂ ಅವ್ರ ಜೊತೆ ಮಾತಾಡೋ ಕಂಟೆಂಟು ಬೇಕು. ನಾನು ಆಲ್ಮೋಸ್ಟು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಾಯಿತು. ರಿಯಾಲಿಟಿ ಏನಂತ ಗೊತ್ತೇ ಆಗ್ಬಿಡ್ತು ನನಗೆ. ಇದು ದೇವುದ್ರಲ್ಲೂ ಈ ಥರ ರಿಯಾಲಿಟಿ ಗೊತ್ತಾಗ್ತಾವೆ ಅನ್ನೋದು ಇವತ್ತೇ ನಾನು ಅನುಭವ ಮಾಡ್ಕೊಂಡಿದ್ದೆ. ಸರಿ ಗಾಯ್ಸ್, ಇಲ್ಲಿಂದ ಹೊರಡೋಣ ಆದಷ್ಟು ಬೇಗ. ಟೈಮು ಆಯಿತು, 1:30-2 ಗಂಟೆ ಆಗಿ ಬಂತು ಟೈಮು. ಬೇಡ ಈ ಜಾಗದಲ್ಲಿರೋದು. ನಾವು ನೆಕ್ಸ್ಟ್ ಸರಿ ಬೇರೆ ಲೊಕೇಶನಲ್ಲಿ ನಾನು ನಿಮಗೆ ಇನ್ನೂ ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಸರಿ ಗಾಯ್ಸ್, ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್, ಸಿಗೋಣ.